ಈ ಆತಂಕಗಳನ್ನು ದೂರ ಮಾಡುವಂಥ ದೇವರು, ಮನುಷ್ಯರ ಜೀವಿತದಲ್ಲಿ ಸಮಾಧಾನವನ್ನು ಕೊಡುವಂಥ ದೇವರು, ತನ್ನ ಮಕ್ಕಳ ಜೀವಿತದಲ್ಲಿ ಮುಂಭಾಗದಲ್ಲಿ ಆತನು ನಡೆಯುವಂಥ ದೇವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕ ಭಕ್ತರು ದೇವರಿಗೆ ಅನೇಕವಾದಂಥ ಕಾರ್ಯಗಳು ದೇವರು ಮಾಡಿದಾಗ ದೇವರಿಗೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಪ್ರಿಯರೇ, ಹಾಗರಳು ಅರಣ್ಯದಲ್ಲಿ ಅಡವಿ ಪ್ರಾಂತ್ಯದಲ್ಲಿ ಒಬ್ಬಾಕೆಯೇ ತನ್ನ ಮಗನನ್ನು ಹಾಕಿಕೊಂಡು ಮಗನು ಸಾಯುವಂಥ ಸಮಯದಲ್ಲಿ ದೇವರನ್ನು ಮಗನು ಮತ್ತು ಆಕೆಯು ಕೂಗಿಕೊಂಡಾಗ ದೇವರು ಆಕೆಗೆ ದೇವದೂತನ ಮೂಲಕವಾಗಿ ಪ್ರತ್ಯಕ್ಷವಾಗಿ ಆಕೆಗೆ ಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು, ನೀರನ್ನು ಒದಗಿಸಿಕೊಟ್ಟಾಗ ಅವಾಗ ಆಕೆ ಹೆಸರಿಡ್ತಾಳೆ ಎಲ್ ರೂಹಿ ಅಂತೇಳಿ. ಅಂದರೆ ದೇವರು ನೋಡುವಂತಾತನಾಗಿದ್ದಾನೆ. ಕಷ್ಟದಲ್ಲಿ, ನಷ್ಟದಲ್ಲಿ, ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ದಾಟಿ ಹೋಗುವಾಗ ನಮ್ಮನ್ನು ದೇವರು ಏನು ಮಾಡ್ತಾನೆ? ನೋಡ್ತಾನೆ. ನೋಡುವಂಥದ್ದು ಮಾತ್ರವಲ್ಲ, ಕಷ್ಟದಿಂದ ನಮ್ಮನ್ನು ತಪ್ಪಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲರಿಗೆ ಸೋಲುಂಟಾಗುವಂಥ ಸಮಯದಲ್ಲಿ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ಆ ಸಮಯದಲ್ಲಿ ಅವರು ಒಂದು ಜಯಧ್ವಜವಾಗಿ ದೇವರ ಒಂದು ಹೆಸರನ್ನು ಇಟ್ಟುಕೊಂಡು ಅವರು ಮುಂದೆ ನಡೆಯುವಾಗ ಸೋಲಾಗುವಂಥ ಸಮಯದಲ್ಲಿ ಅವ್ರಿಗೆ ಏನಾಯ್ತು ರೀ? ಜಯ ಬಂತು. ಅವಾಗ ಅವರು ಎಂದರೆ ದೇವರು ನಮಗೆ ಜಯಪ್ರದನಾಗಿದ್ದಾನೆ, ಯೆಹೋವಾ ನಿಸ್ಸಿ ಎಂಬುದಾಗಿ. ಅನೇಕ ಭಕ್ತರು ದೇವರು ಅವರ ಜೀವಿತದಲ್ಲಿ ಮಾಡಿದಂಥ ಮೇಲುಗಳಿಗಾಗಿ, ಕಾರ್ಯಗಳಿಗಾಗಿ ದೇವರಿಗೊಂದು ಒಳ್ಳೊಳ್ಳೆ ಹೆಸರುಗಳನ್ನು ಕೊಡ್ತಾ ಬಂದಿದ್ದಾರೆ. ಸತ್ಯವೇದದಲ್ಲಿ 272 ಹೆಸರುಗಳ ಕುರಿತಾಗಿ ದೇವರಿಗೆ ಇರುವಂಥ ಹೆಸರುಗಳು, ಭಕ್ತರು ಇಟ್ಟಿರ್ತಕ್ಕಂಥ ಹೆಸರುಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ಆದರೆ ಇಲ್ಲಿ ಮೀಕನು ವಿಶೇಷವಾಗಿ ಹೇಳ್ತಾ ಇದ್ದಾನೆ ಏನಂತೇಳಿ, ಆತನು ಅಡೆತಡೆಗಳನ್ನು ಒಡೆಯುವಂಥ ದೇವರು. ನಿನ್ನ ಜೀವಿತಕ್ಕೆ ಯಾವುದು ಅಡೆತಡೆಯಾಗಿದೆಯೋ, ನಿನ್ನ ಜೀವಿತಕ್ಕೆ ಯಾವುದು ಅಡ್ಡಿ ಆತಂಕವಾಗಿದೆಯೋ, ಕುಟುಂಬದಲ್ಲಿ ಯಾವುದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆಯೋ ಅದನ್ನು ದೇವರು ಏನು ಮಾಡ್ತಾನಂತೆ? ತೊಲಗಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ತೊಲಗಿಸುವಂಥದ್ದು ಮಾತ್ರವಲ್ಲ, ನಿನ್ನ ಸಂಗಡ ಆತನು ನಿನಗೆ ಮುಂಭಾಗವಾಗಿ ನಿನ್ನ ಜೊತೆಯಲ್ಲಿ ನಡೆಯುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರು. ಏನಂತೇಳಿ? ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ. ಇವತ್ತು ನಿನ್ನ ಜೀವಿತದಾಗ ಯಾವುದು ಅಡ್ಡಿ ಇದೆಯೋ ಅದನ್ನು ದೇವರು ಏನು ಮಾಡ್ತಾನೆ? ತೆಗೆದು ಹಾಕ್ತಾನೆ. ಹಲ್ಲೆಲೂಯಾ. ಕೆಲವೊಬ್ಬರು ಹೇಳ್ತಾರೆ, ಇಲ್ಲ ರೀ, ನನ್ನ ಮಗಳ ಮದುವೆ ಕಾರ್ಯಕ್ಕೋಸ್ಕರವಾಗಿ ಹಣ ಎನ್ನುವಂಥದ್ದು ಏನಾಗಿಬಿಟ್ಟಿದೆ, ನನಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಆತಂಕ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಆ ಸಮಸ್ಯೆಯನ್ನು ದೇವರು ಏನು ಮಾಡ್ತಾರೆ? ಹೊಡಿತಾರೆ ಪ್ರೇಯರ್. ಕೆಲವೊಬ್ಬರಿಗೆ ಗರ್ಭಫಲ ಇರಲಾರ್ದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ, ಅದನ್ನು ದೇವರು ಏನು ಮಾಡ್ತಾರೆ? ಆ ಸಮಸ್ಯೆಯನ್ನು ಹೊಡೆದಾಕ್ತಾರೆ. ಅವರ ಮುಂಭಾಗದಲ್ಲಿ ಬಂದು ದೇವರು ಏನು ಮಾಡ್ತಾರೆ? ಕಾರ್ಯ ಮಾಡ್ತಾರೆ ಪ್ರೇಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಕೆಲವೊಬ್ಬರು ಕುಟುಂಬಗಳಲ್ಲಿ ಸಮಸ್ಯೆ ಯಾವ ರೀತಿಯಾಗಿರುತ್ತಂದರೆ, ಗಂಡ ಕುಡಿದು ಕೆಲಸ ಮಾಡಲಾರ್ದಂಥ ಸ್ಥಿತಿಗೆ ಜಾರಿ ಹೋಗಿ ಭಯಂಕರವಾಗಿರ್ತಕ್ಕಂಥ ನೋವಿನಲ್ಲಿ ಮಕ್ಕಳು ಮತ್ತು ಕುಟುಂಬದವ್ರು ಏನು ಮಾಡ್ತಾ ಇರ್ತಾರೆ? ಕಾಲ ಕಳೀತಾ ಇರ್ತಾರೆ. ಅವ್ರು ದೇವ್ರ ಹತ್ರ ಬೇಡ್ತಾ ಇರ್ತಾರೆ, ದೇವರೇ ಯಾವಾಗ ನನಗೆ ಈ ಕಷ್ಟವನ್ನು ತಪ್ಪಿಸ್ತೀಯ, ಯಾವಾಗ ನನಗೆ ಪರಿಹಾರವನ್ನು ಮಾಡ್ತೀಯ, ಯಾವಾಗ ನನಗೆ ಬಲಹೀನತೆಗಳು, ಈ ಒಂದು ಸಂಕಟ ಸಮಸ್ಯೆ ಯಾವಾಗ ನನ್ನಿಂದ ದೂರ ಮಾಡ್ತೀಯ ಎಂಬುದಾಗಿ. ಹಲ್ಲೆಲೂಯಾ. ಇನ್ನು ಕೆಲವೊಬ್ಬರು ಬೇಡ್ತಾ ಇರ್ತಾರೆ, ನಾನು ಇನ್ನೂ ಇದೇ ಬಡತನದಲ್ಲಿ ಇರಬೇಕಾ, ಹೆಚ್ಚಿನ ಒಂದು ಸ್ಥಾನ ನನಗೆ ಬೇಡುವ, ಉನ್ನತವಾಗಿರ್ತಕ್ಕಂಥ ಸ್ಥಾನ ನನಗೆ ಬೇಡುವ, ಶುಭವನ್ನು ನಾನು ಹೊಂದಿಕೊಳ್ಳುವಂಥದ್ದು ಬೇಡುವ ಎಂಬುದಾಗಿ. ಆದರೆ ದೇವ್ರ ವಾಕ್ಯ ಇವತ್ತು ನಮಗೆ ಎನ್ಕರೇಜ್ ಮಾಡ್ತಾ ಇದೆ, ನಮಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಏನೆಂಬುದಾಗಿ? ಆತನು ಒಡೆಯುವುದಕ್ಕಾಗಿ, ನಿನ್ನ ಸಮಸ್ಯೆಗಳನ್ನು ಒಡೆಯುವುದಕ್ಕಾಗಿ ಆತನು ಏನು ಮಾಡ್ತಾ ಇದ್ದಾನೆ? ಬರುವ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲರಿಗೆ ಫರೋಹನ ಕಾಟ ಇತ್ತು. ಯಾರ ಕಾಟ ಇತ್ತು? ಐಗುಪ್ತ ದೇಶದ ರಾಜ. ಯಾರತ? ಫರೋಹ. ಬಿಟ್ಟಿ ಕೆಲಸ ಮಾಡೋದಕ್ಕೋಸ್ಕರವಾಗಿ ಏನು ಮಾಡಿದ್ದ? ಇಸ್ರಾಯೇಲರನ್ನು ಹಿಡಿದಿದ್ದ ಪ್ರಿಯರೇ. ಅವರನ್ನು ಬಿಡಲಾರದ ಹಾಗೆ ದಾಸತ್ವದಲ್ಲಿ ಅವರನ್ನು ಇಟ್ಟಿದ್ದ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಮೋಶೆಯೇ, ನಾನು ನಿಮ್ಮನ್ನು ಏನು ಮಾಡ್ತೇನೆ? ನಡೆಸುತ್ತೇನೆ. ನೀನೇನು ಮಾಡಬೇಕು? ಇಸ್ರಾಯೇಲ್ ದೇಶಕ್ಕೆ ನೀನು ಆ ಒಂದು ಸ್ಥಳ ಮಿದ್ಯಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ನನ್ನ ಮಕ್ಕಳ ಪರವಾಗಿ ನೀನು ನಿಂತುಕೊಳ್ಳಬೇಕು. ನಾನು ಆ ಐಗುಪ್ತ ದೇಶದ ಅರಸನಾಗಿರ್ತಕ್ಕಂಥ ಫರೋಹನಿಂದ ನಾನು ನಿನ್ನನ್ನು ಏನು ಮಾಡ್ತೀನಿ? ತೆಗೆದುಕೊಂಡು ಹೊರಗಡೆ ಬರ್ತೀನಿ. ಅವನ ಮುಂದೆ ಅವನನ್ನು ಒಡೆದು ಅವನ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆಯವುಗಳನ್ನು ಅವನು ಬಿಡುಗಡೆ ಕೊಟ್ಟು ನಾನು ನಿನ್ನನ್ನು ಏನು ಮಾಡ್ತೀನಿ? ಹೊರಗಡೆಯನ್ನು ಕರೆದುಕೊಂಡು ಬರ್ತೀನಿ. ಫರೋಹ ಎಷ್ಟೆಲ್ಲ ಮೊಂಡುತನಕ್ಕೆ ಬಿದ್ದ, ಏನೆಲ್ಲ ಹಠ ಮಾಡಿದ, ಆದರೆ ಇಸ್ರಾಯೇಲರನ್ನು ಏನು ಮಾಡಲಿಲ್ಲ? ಬಿಟ್ಟು
ಕೊಡಲಿಲ್ಲ. ವಿಮೋಚನೆ ಕಂಡ ಪುಸ್ತಕ ನೀವು ಪದೇ ಪದೇ ಓದ್ರಿ. ಮೊದಲು 2-3 ಅಧ್ಯಾಯಗಳಲ್ಲಿ ನಾವು ನೋಡುವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರು ಭಾಳ ಕಷ್ಟ ಪಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ದಾಸತ್ವದಲ್ಲಿದ್ದಾರೆ, ಬಿಟ್ಟಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮುಂದೆ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನ ಇಲ್ಲದೆ ಅವರು ಜೀವಿಸ್ತಾ ಇದ್ದಾರೆ. ಪ್ರೇರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಇಳಿದು ಬಂದು ಏನು ಮಾಡ್ತಾ ಇದ್ದಾನೆ, ಮೋಶೆಯನ್ನು ಕಳುಹಿಸಿ ಫರೋಹನನ್ನು ಒಡೆದು ಏನು ಮಾಡಿದ್ದಾರೆ, ಐಗುಪ್ತ ದೇಶದಿಂದ ಅವರನ್ನು ಹೊರಗಡೆ ಕರೆದುಕೊಂಡು ಬಂದ. ಪ್ರಿಯರೇ, ಹಲ್ಲೆಲೂಯಾ. ಕುಟುಂಬದವರೇ ಕೆಲವೊಬ್ರು ಏನಾಗಿರ್ತಾರೆ, ಉನ್ನತವಾಗಿ ಮುಂದೆ ಬೆಳಬೇಕಂದ್ರೆ ಅಡ್ಡಿಯಾಗಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಅನ್ಕೊಂತೀವಿ ಇಲ್ಲ ಅವರು ಅಡ್ಡಿ ಆಗಿರಲ್ಲ ಅಂತೇಳಿ, ಆದರೆ ಅವರು ಅಡ್ಡಿ ಆಗಿರುವ ಕಾರಣಕ್ಕಾಗಿ ಅನೇಕವಾದ ವಿಷಯದಲ್ಲಿ ಮುಂದೆ ಬೆಳವಣಿಗೆ ಆಗಲಾರದಂಥ ಒಂದು ಸ್ಥಿತಿಗತಿಗಳು ಎಲ್ಲಿ ಏರ್ಪಟ್ಟಿರ್ತವೆ, ಕುಟುಂಬದಲ್ಲಿ ಏರ್ಪಟ್ಟಿರ್ತವೆ. ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಈ ಐಗುಪ್ತ ದೇಶದ ರಾಜ ಫರೋಹನಿಗೆ ದೇವ್ರು ಏನು ಮಾಡ್ತಾ ಇದ್ದಾನ್ರಿ, ಆತನನ್ನು ಮುಟ್ಟಿ ಏನು ಮಾಡಿದ, ಇವರನ್ನ ಹೊರಗಡೆ ಕರೆದುಕೊಂಡು ಬಂದ. ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಫರೋಹನು ಕಳಿಸೋದಕ್ಕೆ ಇಷ್ಟಪಡಲಿಲ್ಲ ಪ್ರಿಯರೇ. ಆದರೆ ದೇವ್ರು ಏನು ಮಾಡಿದ, ಆ ಒಂದು ಇರ್ತಕ್ಕಂಥ ಅಡ್ಡಿಯನ್ನು ತೊಲಗಿಸಿದ ಪ್ರಿಯರೇ. ಹಲ್ಲೆಲೂಯಾ. ಐಗುಪ್ತ ದೇಶದಿಂದ ದಾಸತ್ವದಿಂದ ಹೊರಗಡೆ ಬಂದರು. ಆದರೆ ಈಗ ಇವರಿಗೆ ಯಾವ್ದು ಅಡ್ಡಿಯಾಗಿದೆ, ಮತ್ತೆ ಕೆಂಪು ಸಮುದ್ರ. ಯಾವ್ದು ಅಡ್ಡಿಯಾಗಿದೆ? ಕೆಂಪು ಸಮುದ್ರ. ಮುಂದ್ಗಡೆ ಕೆಂಪು ಸಮುದ್ರ ಇದೆ, ಹಿಂದ್ಗಡೆ ಯಾರಿದ್ದಾರೆ? ಹಿಂದ್ಗಡೆ ಶತ್ರುವಿನ ಸೈನ್ಯ, ಫರೋಹನ ಸೈನ್ಯ. ಫರೋಹ ಮತ್ತೆ ಬಿಡಲಿಲ್ಲ, ಏನು ಮಾಡ್ತಾ ಇದ್ದಾನೆ, ಹೆಂಗಾದ್ರೂ ಮಾಡಿ ಇವ್ರನ್ನ ಬಿಟ್ಟು ಕೆಲಸ ಮತ್ತೆ ಮಾಡಲೇಬೇಕು, ಇನ್ನೂ ಅರಮನೆಗಳನ್ನು ಕಟ್ಟಬೇಕು, ಏನೆಲ್ಲ ಮಾಡ್ಬೇಕಂತೇಳಿ ವಾಪಸ್ ಕರ್ಕೊಂಬರ್ಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಆರಾಮ್ಸೆ ಕೂತ್ಕೊಂಡು ಊಟ ಮಾಡ್ಬೋದು, ಇವರೆಲ್ಲರೂ ಏನು ಮಾಡ್ತಾರೆ, ಬಿಟ್ಟು ಕೆಲಸ ಮಾಡ್ತಾರೆ ಅಂತೇಳಿ. ಯಾರಂತ ಇದ್ದಾನೆ? ಫರೋಹ. ಅವನಲ್ಲಿ ಆಲೋಚನೆ ಹುಟ್ಟಿ ಮತ್ತೆ ಆ ಶತ್ರು ಸೈನ್ಯದ ರೀತಿಯಲ್ಲಿ ಕಂಡು ಇಸ್ರಾಯೇಲ್ಯರನ್ನು ಬೆನ್ನತ್ತಿ ಹೋಗುವಂಥ ಸಮಯದಲ್ಲಿ ಹಿಂದ್ಗಡೆ ಶತ್ರು ಸೈನ್ಯ, ಮುಂದ್ಗಡೆ ಯಾರಿದೆ, ಯಾವುದಿದೆ ಮುಂದ್ಗಡೆ? ಕೆಂಪು ಸಮುದ್ರ. ಇವರು ಇಕ್ಕಟ್ಟಿನಲ್ಲಿ ಸಿಲುಕಿದಂಥ ಸಂದರ್ಭ. ಅಯ್ಯೋ, ನಾವು ಬರಬಾರ್ದಾಗಿತ್ತು, ಸುಮ್ಮನೆ ಮೋಶೆ ಸಂಗಡ ಬಂದಿವಂತೇಳಿ ಕೆಲವೊಬ್ಬರು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಹಲ್ಲೆಲೂಯಾ. ಆ ಸಮಯದಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ಒಂದೇ ಒಂದು ಕಾರ್ಯ ಮಾಡಿದ್ರು. ಏನು? ಮೋಶೆ ದೇವ್ರ ಹತ್ರ ಬೇಡಿದಾಗ ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ ಏನಂತೇಳಿ, ಮೋಶೆಯೇ, ನಾನು ನಿನ್ನ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಆ ಕೋಲಿನಿಂದ ಏನು ಮಾಡಿ, ನೀನು ಐಗುಪ್ತ ದೇಶದಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಮಿದ್ಯಾನ್ ದೇಶದಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಆ ಕೋಲನ್ನು ನೀನೇನು ಮಾಡು, ಸಮುದ್ರದ ಕಡೆ ಚಾಚಿ ನಿಂತುಕೋ, ಸಮುದ್ರ ಏನಾಗುತ್ತೆ, ಒಣ ನೆಲವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಆ ಸಮಸ್ಯೆಯನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಿದ್ರಂದರೆ, ಅದು ಯಾವತ್ತೂ ಕೂಡ ಆಗಲಾರ್ದಂಥ, ಎಂದಿಗೂ ಕೂಡ ನಡೆಯಲಾರ್ದಂಥ ಒಂದು ಘಟನೆ ಪ್ರಿಯರೇ. ಏನ್ರಿ? ಸಮುದ್ರ ಇಬ್ಬಾಗವಾಗುವಂಥದ್ದು, ಈ ಕಡೆ ನಿಂತ್ಕೊಂತು, ಆ ಕಡೆ ನಿಂತ್ಕೊಂತು, ಒಣ ನೆಲದಲ್ಲಿ ದೇವರವರನ್ನು ನಡೆಸಿದ್ರು ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವ್ರ ವಾಕ್ಯ, ನಮ್ಮ ದೇವರು ಏನಾಗಿದ್ದಾನೆ ಅಂತ, ಅಡಚಣೆಗಳನ್ನು ಒಡೆದೋಡಿಸುವಂಥ ಆತನಾಗಿದ್ದಾನೆ, ಮಾರ್ಗವನ್ನು ಸರಿ ಮಾಡುವಂಥ ಆತನಾಗಿದ್ದಾನೆ, ನಮಗೆ ಸಂಪೂರ್ಣವಾದ ಸಮಾಧಾನದ ಕಡೆಗೆ ಆತನು ನಡೆಸುವಂಥ ಆತನಾಗಿದ್ದಾನೆ. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೀಕನು ಹೇಳ್ತಾನೆ ಏನಂತೇಳಿ, ಅವರ ಬಾಗಿಲನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ, ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ. ಯಾರು ಅರಸನು? ನಮಗೆ ಅರಸನು ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನೊಬ್ಬಾತನೇ ಅರಸನು, ಆತನೊಬ್ಬಾತನೇ ಚಕ್ರಾಧಿಪತಿ, ಆತನೊಬ್ಬಾತನೇ ವಿಶ್ವ ಚಕ್ರವರ್ತಿ, ಆತನೊಬ್ಬಾತನೇ ನಿನಗಿರ್ತಕ್ಕಂಥ ಅಡೆತಡೆಗಳನ್ನು ದೂರ ಮಾಡುವಂಥ ದೇವರು ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಯಾವುದು ನಿನಗೆ ಅಡಚಣೆ ಆಗಿದೆಯೋ ಆ ಅಡಚಣೆಯನ್ನು ದೇವರು ಏನು ಮಾಡ್ತಾನೆ, ಒಡೆದಾಕ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಐಗುಪ್ತ ದೇಶವನ್ನು ದಾಟಿ ಫರೋಹನನ್ನು ಒಡೆದು ದೇವರು ಕರೆದುಕೊಂಡು ಬಂದರೆ, ಈಗ ಯಾವುದು ಅಡ್ಡ ಬಂತು? ಕೆಂಪು ಸಮುದ್ರ ಬಂತು. ಕೆಂಪು ಸಮುದ್ರ ಬಂದಂಥ ಸಮಯದಲ್ಲಿ ಆ ಕೆಂಪು ಸಮುದ್ರವನ್ನು ಕೂಡ ದೇವರು ಏನು ಮಾಡಿದರು, ದಾಟುವಂತೆ ಮಾಡಿದರು. ಅದನ್ನು ದಾಟಿದ ಮೇಲೆ ಇವರು ಅರಣ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಅಲಿದಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರಿನ್ನ ಮುಕ್ತಿಯ ದೇಶಕ್ಕೆ ಸೇರಬೇಕಾದ್ರೆ, ದೇವರು ನಡೆಸುವಂಥ ಪರಮ ಕಾನಾನಿಗೆ ಸೇರಬೇಕಾದ್ರೆ, ದೇವರು ಕೊಡುವಂಥ ದೇಶಕ್ಕೆ ಸೇರಬೇಕಾದ್ರೆ ಇನ್ನದು ಏನಿದೆ 11 ದಿವಸ ಹೋಗುವಷ್ಟು ದಾರಿ. ಆದರೆ ಇವ್ರು ಏನು ಮಾಡ್ತಾರೆ, ದೇವರು ಇವ್ರನ್ನ ವಿಶ್ವಾಸವನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಇವರು ನಂಬಿಕೆಯಲ್ಲಿ ಸ್ಥಿರವಾಗಿದ್ದಾರಾ, ಅವಿಶ್ವಾಸಿಗಳಾಗಿದ್ದಾರೆ ಎಂಬುದಾಗಿ ಪರೀಕ್ಷೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ 11 ದಿವಸಕ್ಕೆ ಹೋಗುವಂಥ ಸ್ಥಳಕ್ಕೆ ಅವ್ರು ಎಷ್ಟು ದಿವಸಗಳು ತಗೊಂಡ್ರು ಮುಟ್ಟೋದಕ್ಕೆ? 40 ವರ್ಷಗಳು. ಎಷ್ಟು ದಿವಸ ರೀ? 40 ವರ್ಷ. ಬರೇ ಮೊಂಡರಾದರು, ಅವಿಧೇಯರಾದರು, ದೇವರ ಮಾತಿಗೆ
ವಿಧೇಯತೆಯನ್ನು ತೋರಿಸಲಾರದೆ ದೇವರು ಯಾವುದನ್ನು ಹೇಳಿದ್ನೋ ಅದನ್ನು ಮಾಡೋದು ಬಿಟ್ಟು ದೇವರು ಯಾವುದನ್ನು ಹೇಳಲಾರದೆ ಇದ್ನೋ ಅದನ್ನು ಮಾಡುವುದಕ್ಕೆ ಏನು ಮಾಡಿದ್ರಿ? ಪ್ರಯತ್ನ ಪಟ್ಟರು. ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಿದ್ರೆ, ನಾವು ಕೆಲವೊಂದು ಸಾರಿ ಅಡೆತಡೆಗಳನ್ನು ನಾವಾಗಿಯೇ ಆಹ್ವಾನ ಮಾಡಿಕೊಳ್ತೀವಿ. ಹಲ್ಲೆಲೂಯಾ. ಅಜ್ಞಾನದ ಜ್ಞಾನದ ಪರಿಣಾಮವು ನಾವಾಗಿ ಅಡೆತಡೆಗಳನ್ನು ಆಹ್ವಾನ ಮಾಡ್ತಾ ಇರ್ತೀವಿ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಮಗೆ ಇರತಕ್ಕಂಥ ಅಡ್ಡಿ ಆತಂಕಗಳನ್ನು ದೇವರು ದೂರ ಮಾಡಬೇಕಂದ್ರೆ ನಾವು ಅಡ್ಡಿ ಆಗಬಾರ್ದು. ನಮಗಿರುವಂಥ ಜ್ಞಾನ, ಅಯ್ಯೋ ನನಗೆಲ್ಲ ಗೊತ್ತು ಅಂತೇಳಿ. ಸ್ನಾನಿಕನಾದ ಯೋಹಾನನು ಏನು ಮಾಡ್ತಾನೆ ಅಂದರೆ, ಒಂದು ಸಾರಿ ಯೇಸು ಸ್ವಾಮಿಯವರು ಆತನ ಬಳಿಗೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವಂಥ ಸಮಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ? ನಿನ್ನಿಂದ ನಾನು ದೀಕ್ಷೆ ತಗೊಬೇಕು, ಆದರೆ ನಾನು ನಿನಗೆ ದೀಕ್ಷಾ ಕೊಡಬಾರ್ದು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ನಾನಿಕನಾದ ಯೋಹಾನಿಗೆ ಆ ಸಮಯದಲ್ಲಿ ಏನಾಗಿದೆ? ಅಜ್ಞಾನದ ಕತ್ತಲೆ ಕವಿದಿದೆ. ಆದರೆ ದೇವರ ಮಾರ್ಗವನ್ನು ಸಿದ್ಧ ಮಾಡಬೇಕಾದ್ರೆ ಆತನು ಧರ್ಮವನ್ನು ಮೀರುವಂಥದ್ದು ಅಲ್ಲ, ಧರ್ಮಕ್ಕೆ ಆತ ಒಳಗಾಗಿರಬೇಕು. ಎಲ್ಲ ಧರ್ಮವನ್ನು ಆತ ನೆರವೇರಿಸಬೇಕು, ನೀತಿಯನ್ನು ನೆರವೇರಿಸಬೇಕು. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ಏನಾಗಿರ್ತಾರೆ? ಅಡ್ಡಿಯಾಗಿರ್ತಾರೆ. ಅದರ ಸಲುವಾಗಿ ದೇವ್ರ ವಾಕ್ಯ ಇವತ್ತು ಹೇಳ್ತಾ ಇದೆ, ನಿನಗಿರುವಂಥ ಅಡ್ಡಿಯನ್ನು ದೇವ್ರು ಏನು ಮಾಡ್ತಾರೆ? ಅಡಚಣೆಯನ್ನು ದೇವ್ರು ಏನು ಮಾಡ್ತಾರೆ? ತೊಲಗಿಸ್ತಾರೆ, ತಪ್ಪಿಸ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವರಿಗೆ ಅಡ್ಡಿ ಯಾವುದು ಬಂತೀಗ? ಅವಿಧೇಯತೆ ಎನ್ನುವಂಥದ್ದು. ಯಾವುದ್ರಿ? ಅವಿಧೇಯತೆ. ಪ್ರತಿಯೊಂದು ದೇವರು ಹೇಳಿರುವಂಥದ್ದಕ್ಕೆಲ್ಲ ಅವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ. ಊಟದ ವಿಷಯದಲ್ಲಿ ಅವಿಧೇಯತೆ, ಬಟ್ಟೆಗಳ ವಿಷಯದಲ್ಲಿ, ತಂಗುವಂಥ ಸ್ಥಳದ ವಿಷಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಅವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಆದರೆ ಅವ್ರನ್ನ ಪರೀಕ್ಷೆಗೆ ಒಳಪಡಿಸಿದ್ರು ಕೂಡ ಅವ್ರನ್ನ ಏನು ಮಾಡಲಿಲ್ಲಂತೆ? ಕೈ ಬಿಡಲಿಲ್ಲ. ಹಂಗೆ ಮುಂದುಗಡೆ ಹೋದಂಥ ಸಮಯದಲ್ಲಿ ಅವರು ಎಲ್ಲಿಗೆ ಬಂದರು? ಈಗ ಎರಿಕೋ ಎನ್ನುವಂಥ ಪಟ್ಟಣಕ್ಕಿಂತ ಮುಂಚೆ ಯಾವುದಿದೆ? ಯೋರ್ದಾನ್ ಎನ್ನುವಂಥ ನದಿ ಇದೆ. ಐಗುಪ್ತ ದೇಶ ದಾಟಿದ ಮೇಲೆ ಯಾವ್ದು ಬಂತು? ಈಗ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ, ಇಸ್ರಾಯೇಲ್ ದೇಶಕ್ಕೆ ಹೋಗಬೇಕಾದ್ರೆ ಕೆಂಪು ಸಮುದ್ರ ದಾಟಬೇಕು. ಎರಡನೇದಾಗಿ ಏನು ದಾಟಬೇಕು? ಯೋರ್ದಾನ್ ಹೊಳೆ ದಾಟಬೇಕು. ಹಲ್ಲೆಲೂಯಾ. ಯೋರ್ದಾನ್ ನದಿ ಹತ್ರ ಬಂದರು. ದಡ ಏನಂತೀವಿ? ಸುಗ್ಗಿ ಕಾಲದಾಗ ಅದು ಹೆಂಗೆ ಹರಿತಂತ ನದಿ ದಡ ಇರುತ್ತಲ್ಲ, ಆ ಕಡೆ ದಡ ಈ ಕಡೆ ದಡ, ಏನಂತೀವಿ? ದಂಡೆ ಅಂತೀವಲ್ಲ. ಆ ಕಡೆ ದಂಡೆ ಈ ಕಡೆ ದಂಡೆ, ಅದನ್ನು ಮೀರಿ ಹರಿಯುತ್ತಂಥದ್ದು ಯಾವುದು? ಯೋರ್ದಾನ್ ಎನ್ನುವಂಥ ಹೊಳೆ. ಪ್ರೇರೆ, ಯೋರ್ದಾನ್ ಹೊಳೆ ದಾಟಿದ ಮೇಲೆ ಏನಿದೆ? ಎರಿಕೋ ಎನ್ನುವಂಥ ಪಟ್ಟಣ ಇದೆ. ಎರಿಕೋ ಪಟ್ಟಣವನ್ನು ದಾಟಿದ ಮೇಲೆ ಯಾವುದು ಸಿಗುತ್ತೆ ನಮಗೆ? ಕಾನಾನ್ ದೇಶ ಎನ್ನುವಂಥದ್ದು ಸಿಗುತ್ತೆ. ಐಗುಪ್ತ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ ಅಂದರೆ ಪಾಪ. ಯಾವುದ್ರಿ? ಪಾಪ ಮತ್ತು ವಿಗ್ರಹಾರಾಧನೆ, ದೇವರಿಗೆ ಅವಿಧೇಯತೆಯನ್ನು ತೋರಿಸುವಂಥ ಗುಣಲಕ್ಷಣಗಳು. ದೇವರು ಏನು ಮಾಡಿದ್ನಂದರೆ, ಕೆಂಪು ಸಮುದ್ರ ಅಂದರೆ ಯಾವುದಕ್ಕೆ ಸಾದೃಶ್ಯ? ದೀಕ್ಷಾಸ್ನಾನ. ಯಾವುದ್ರಿ? ದೀಕ್ಷಾಸ್ನಾನ. ಕೆಂಪು ಸಮುದ್ರದ ಮೂಲಕವಾಗಿ ಅವ್ರು ಏನು ಮಾಡಿದ್ರಂತೆ? ದೀಕ್ಷಾ ಸ್ನಾನಕ್ಕೆ ಸಾದೃಶ್ಯವಾದ್ರು ಅಂತೇಳಿ ವಾಕ್ಯ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದು ತೆಗೆದುಕೊಂಡ ಮೇಲೆ ಅನೇಕರು ಏನು ಮಾಡ್ತಾರೆ? ಮತ್ತೆ ಅವಿಧೇಯರಾಗ್ತಾರೆ. ದೇವರ ವಿಷಯದಲ್ಲಿ ಏನಾಗ್ತಾರೆ? ಅವಿಧೇಯರಾಗ್ತಾರೆ. ಆದರೆ ದೇವರು ಅವ್ರ ಸಂಗಡ ಇದ್ದ ಅಡೆತಡೆಗಳನ್ನು ಏನು ಮಾಡ್ತಾ ಇರ್ತಾನಂತ? ಹೊಡಿತಾ ಇರ್ತಾನೆ. ಆಮೇಲೆ ಅವ್ರಿಗೆ ಏನು ಬಂತು? ಈಗ ಅಡ್ಡಿ ಯೋರ್ದಾನ್ ಎನ್ನುವಂಥ ನದಿ ಬಂತು. ಪ್ರಿಯರೇ, ಹಲ್ಲೆಲೂಯಾ. ಆ ಯೋರ್ದಾನ್ ಯಾವುದಕ್ಕೆ ಸಾದೃಶ್ಯ ಅಂದರೆ ಸಾವಿಗೆ ಸಾದೃಶ್ಯ, ನಮ್ಮ ಮರಣಕ್ಕೆ ಸಾದೃಶ್ಯ. ಯಾಕಂದರೆ ಎಲ್ಲರೂ ಮರಣವನ್ನು ಅಪ್ಪಿದ ಮೇಲೆ ಎಲ್ಲಿಗೆ ಹೋಗ್ತಾರೆ? ಅಮೃತದ ಸ್ಥಳ, ನಿತ್ಯ ಜೀವದ ಸ್ಥಳ. ಅದು ಯಾವುದಾಗಿದೆ? ಪರಲೋಕ. ಯಾವುದದು? ಪರಲೋಕ. ಹಲ್ಲೆಲೂಯಾ. ಆ ಒಂದು ಎಲ್ಲ ನದಿಗಳು ಎಲ್ಲಿಗೆ ಹೋಗಿ ಸೇರ್ಕೊತವೆ? ಎಲ್ಲ ನದಿಗಳು, ಹಳ್ಳ ಎಲ್ಲಿಗೆ ಹೋಗಿ ಸೇರ್ಕೊಂತವೆ? ಗಿಣವಾರದ ಹಳ್ಳ ಇದೆ, ಎಲ್ಲಿಗೆ ಹೋಗುತ್ತಿದ್ದು? ಹೊಳೆ. ಎಲ್ಲಿ? ಒಳಬಳ್ಳಾರ್ಯಾಗ ಕೂಡುತ್ತೆ. ಅದು ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಹೊಳೆಗಳೆಲ್ಲ ಕೂಡ್ತವೆ. ಅವೆಲ್ಲ ಕೂಡ ಎಲ್ಲಿಗೆ ಹೋಗ್ತವೆ? ಲಾಸ್ಟ್ಗೆ ಒಂದು ಸಮುದ್ರಕ್ಕೆ ಹೋಗ್ತವೆ. ಆ ಸಮುದ್ರದ ನೀರೆಲ್ಲ ಕೂಡಿ ಎಲ್ಲಿಗೆ ಹೋಗುತ್ತೆ? ಲಾಸ್ಟ್ಗೆ ಸಾಗರ ಅಂತ. ಎಲ್ಲ ನೀರುಗಳು ತಂಗುವಂಥ ಸ್ಥಳ ಆ ಸಾಗರಕ್ಕೆ ಹೋಗುತ್ತೆ. ಅದರಂಗ ಯೋರ್ದಾನ್ ಹೊಳೆ ಎಲ್ಲಿ? ಪ್ರತಿಯೊಬ್ಬ ಮನುಷ್ಯನ ಏನು ಮಾಡ್ತಾನೆ? ಒಂದು ಯೋರ್ದಾನ್ ಒಂದು ಜೀವಿತವನ್ನು, ಯೋರ್ದಾನ್ ಒಂದು ಅನುಭವವನ್ನು ದಾಟ್ತಾನೆ. ಪ್ರೇಯರ್, ಯೋರ್ದಾನ್ ದಾಟಿದ ಮೇಲೆ ಅವ್ರಿಗೆ ಯಾವ್ದು ಅಡ್ಡ ಬರ್ತೀಗ? ಎರಿಕೋ. ಯಾವುದು? ಎರಿಕೋ ಪಟ್ಟಣ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಫರೋಹನನ್ನು ಹೊಡೆದ, ಆ ಅಡೆತಡೆಯನ್ನು ದೂರ ಮಾಡಿದ, ಕೆಂಪು ಸಮುದ್ರವನ್ನು ದಾಟುವಂತೆ ಮಾಡಿದ. ಅವರ ಅವಿಧೇಯತೆಯನ್ನು ಪರೀಕ್ಷೆ ಮಾಡಿದಾಗಲೂ ಕೂಡ ದೇವರು ದೀರ್ಘ ಶಾಂತಿ ಎಂದಿದ್ದು ಏನು ಮಾಡಿದ್ದಾರೆ? ಅವರನ್ನು ಕಾಪಾಡ್ತಾ ಬಂದ. ಆಮೇಲೆ ಏನು ಮಾಡಿದ? ಯೋರ್ದಾನ್ ಹೊಳೆ ಅಡ್ಡ ಇತ್ತು. ಯೋರ್ದಾನ್ ಹೊಳೆ ದಾಟಬೇಕಾದ್ರೆ ದೇವರು ಏನು ಮಾಡಿದ? ಮಂಜೂಷ ಪೆಟ್ಟಿಗೆ ಮತ್ತು ಯಾಜಕರನ್ನು, ಅಯ್ಯರನ್ನ ಮುಂದೆ ಬಿಟ್ಟ. ಯಾವಾಗ ಅಯ್ಯರ್ ಪಾದಗಳು ಅಂದರೆ ಯಾಜಕರ ಪಾದಗಳು ನೀರಿನಲ್ಲಿ
ಇಟ್ಟ ಮೇಲೆ ದಡ ಮೀರಿ ಹರಿಯುವಂಥ ಯೋರ್ದಾನ್ ಹೊಳೆ ಏನಾಯ್ತು ರೀ, ಏನಾಯಿತು, ಈ ಕಡೆ ಆ ಕಡೆ ಗೋಡೆಯಾಗಿ ನಿಂತುಕೊಂತು ಪ್ರಿಯರೇ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ಪರಮ ಕಾನಾನ್ ಅಂದರೆ ಪರಲೋಕಕ್ಕೆ ಸೇರಿಸಬೇಕಾದ್ರೆ ಆತನು ಬರುವಂಥ ಪ್ರತಿಯೊಂದು ಅಡೆತಡೆಗಳನ್ನು ಏನು ಮಾಡ್ತಾನಂತ ದೂರ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆಯಿತು, ಯೋರ್ದಾನ್ ಹೊಳೆ ದಾಟಿದ ಮೇಲೆ ಏನಾದರೂ ಇತ್ತಾ? ಮತ್ತೇನಿತ್ತು? ಯೆರಿಕೋ ಎನ್ನುವಂಥ ಪಟ್ಟಣ. ಯೆರಿಕೋ ಪಟ್ಟಣದ ದೊಡ್ಡದಾಗಿರ್ತಕ್ಕಂಥ ಕೋಟೆಗಳು. ಯಾವ ಕೋಟೆಗಳು? ಯೆರಿಕೋವಿನ ಕೋಟೆಗಳು 6-7 ರಥಗಳು ಓಡಾಡುವಷ್ಟು ಇರ್ತಕ್ಕಂಥ ಬಲಾಢ್ಯವಾಗಿರ್ತಕ್ಕಂಥ ಕೋಟೆಗಳು. ಕಂಪೌಂಡ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಹಲ್ಲೆಲೂಯ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕಂಪೌಂಡ್ಗಳು. ಆ ಕಂಪೌಂಡ್ಗಳನ್ನು ಒಡೆಯೋದಕ್ಕೆ ಇವರಿಂದ ಆಗಲಿಲ್ಲ. ಆ ಸಮಯದಲ್ಲಿ ದೇವ್ರು ಏನು ಮಾಡಿದ? 7 ದಿವಸಗಳು ನೀವೇನು ಮಾಡ್ಬೇಕಿದ್ರೆ ಸುತ್ತಲೂ ತಿರುಗಬೇಕು. ಮೌನವಾಗಿದ್ದು 7 ದಿವಸಗಳು ತಿರುಗಿ 7ನೇ ದಿವಸದಲ್ಲಿ ನೀವು ಏನು ಮಾಡಬೇಕು? 7 ಸಾರಿ ತಿರುಗಬೇಕು. 7ನೇ ದಿವಸದಲ್ಲಿ 7 ಸಾರಿ ತಿರುಗಿದಾಗ ಆರ್ಭಟದಿಂದ ದೇವರಿಗೆ ಏನು ಮಾಡಬೇಕು? ಉತ್ಸಾಹ ಧ್ವನಿ ಮಾಡಬೇಕು. ಆ ಸಮಯದಲ್ಲಿ ದೇವರು ನಿಮ್ಮ ಸ್ತುತಿ ಪದಗಳನ್ನು ಕೇಳಿ ಏನು ಮಾಡ್ತಾನೆ? ಆ ಕೋಟೆ ಒಡೆದು ಹೋಗುವಂತೆ ಮಾಡ್ತಾನೆ ಅಂತೇಳಿ ಹೇಳಿದರು ಪ್ರಿಯರೇ. ಅದ್ಭುತವಾಗಿ ದೇವರು ಏನು ಮಾಡಿದ್ರಿ? ಇವರು ತಿರುಗಿದ್ರು, ದೇವರ ಆಜ್ಞೆಗೆ ವಿಧೇಯತೆಯನ್ನು ತೋರಿಸಿದರು. ಯಾಜಕರು ಮುಂದೆ ಹೋಗ್ತಾ ಇರಬೇಕಾದ್ರೆ ಎಲ್ಲ ಜನರು ಹಿಂದೆ ತಿರುಗಿದ್ರು. ಆ ಅರಸನ ಅಂದುಕೊಳ್ತಾ ಇದ್ದಾನೆ, ಇವರೇನು ಯುದ್ಧ ಮಾಡೋದಕ್ಕೆ ಬರ್ತಾ ಇಲ್ಲ, ಇವ್ರ ಹತ್ರ ಯುದ್ಧ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಕತ್ತಿ ಕಟಾರೆ ಇಲ್ಲ, ಬಿಲ್ಲು ಬಾಣಗಳಿಲ್ಲ, ಇವ್ರನ್ನ ಈಸಿಯಾಗಿ ಏನು ಮಾಡ್ತಾರೆ? ಇವರು ಸತ್ತೋಗ್ತಾರೆ ನಮ್ಮ ಕೈಯಿಂದ ಅಂತೇಳಿ. ಆದರೆ ದೇವರು ಏನು ಮಾಡಿಬಿಟ್ಟ? ಆತನ ಮಾತಿಗೆ ವಿಧೇಯತೆಯನ್ನು ತೋರಿಸಿದ ಕಾರಣಕ್ಕಾಗಿ ಅಡಚಣೆಯಾಗಿ ನಿಂತಿರ್ತಕ್ಕಂಥ ಯೆರಿಕೋ ಎನ್ನುವಂಥ ಕೋಟೆಯನ್ನು ದೇವ್ರು ಏನು ಮಾಡಿದ್ದಾರೆ? ಒಡೆದಾಕಿದ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವಾಗ ಯೆರಿಕೋವನ್ನು ದಾಟಿದ ಮೇಲೆ ಅವ್ರಿಗೆ ಯಾವುದು ಸಿಕ್ತು? ಹಾಲು ಜೇನು ಹರಿಯುವಂಥ ದೇಶ. ಅದು ಯಾವ ದೇಶ? ಕಾನಾನ್ ಎನ್ನುವಂಥ ದೇಶ, ಇಸ್ರಾಯೇಲ್ ಎನ್ನುವಂಥ ದೇಶ. ಯಾವ್ದು ಹರಿಯುತ್ತಂತೆ ಆ ಊರಲ್ಲಿ, ಆ ದೇಶದಾಗ? ಹಾಲು ಮತ್ತೇನ್ರಿ? ಜೇನು. ಹಲ್ಲೆಲೂಯ. ಹಾಲು ಜೇನು ಹರಿಯುವ ದೇಶ. ಅಂದರೆ ಅಷ್ಟು ರೀತಿಯಾಗಿರ್ತಕ್ಕಂಥ ಸಮೃದ್ಧಿಯನ್ನು ದೇವ್ರು ಏನು ಮಾಡಿದ? ಆ ಮಕ್ಕಳಿಗೆ ಅನುಗ್ರಹ ಮಾಡಿದ. ಕಾರಣ ಒಂದೇ ಪ್ರಿಯರೇ, ದೇವರು ಅವರಿಗೆ ಜೊತೆಯಾಗಿರಲಿಲ್ಲ ಅಂದರೆ ಅದ್ರ ಸಲುವಾಗಿ ನಾವು ಹಾಡುಗಳನ್ನು ಆಡ್ತಾ ಇರ್ತೀವಿ. ಏನಂತೇಳಿ? ಅಗ್ನಿಸ್ತಂಭವಾಗಿ ಇರುವಂಥ ದೇವರು, ಮೇಘಸ್ತಂಭವಾಗಿ ಇರುವಂಥ ದೇವರು. ಅಗ್ನಿಸ್ತಂಭವಾಗಿ. ಅಗ್ನಿ ಯಾವಾಗ ಬೇಕು ನಮಗೆ? ಹಗಲತ್ತಲ್ಲಿನ ರಾತ್ರಿನ? ಕರೆಂಟ್ ಯಾವಾಗ ಬೇಕು ಜಾಸ್ತಿ? ಲೈಟ್. ಬೆಳಕು ಯಾವಾಗ ಬೇಕು? ನೈಟಲ್ಲಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆವಾಗಿನ ಕಾಲದವರು ಆಗಿ ಯೋಚನೆ ಮಾಡಿರಿ ನೀವು, ಇವಾಗಿನ ಕಾಲದವರಾಗಿ ಯೋಚನೆ ಮಾಡಬೇಡ್ರಿ. ಅವಾಗ ದೇವ್ರು ಏನು ಮಾಡ್ತಾಯಿದ್ನ? ಅವರಿಗೆ ಅಗ್ನಿಸ್ತಂಭವಾಗಿ ಸಡನ್ನಾಗಿ ಹಿಂಗೆ ಇಳಿದು ಬಿಟ್ರೆ ದೊಡ್ಡದಾಗಿರ್ತಕ್ಕಂಥ ಬೆಳಕು. ರಾತ್ರಿ ಸಮಯದಲ್ಲಿ ಅವರಿಗೆ ಭಯ ಇಲ್ಲ. ಕಾರಣ ಏನು ಹೇಳ್ರಿ? ದೇವರು ಅವ್ರಿಗೆ ಅಗ್ನಿಸ್ತಂಭವಾಗಿ ಅವರ ಸಂಗಡ ಇದ್ದ. ಯಾವ ಕಾಡು ಪ್ರಾಣಿಗಳಾಗಿರಲಿ, ಯಾವ ದುಷ್ಟ ರಾಜರಾಗಿರಲಿ ಅವರ ಮೇಲೆ ಬರಲಾರ್ದ ಹಾಗೆ ದೇವ್ರು ಏನು ಮಾಡಿದ್ದಾರೆ? ಕಾದ ಪ್ರಿಯರೇ. ಯೆಹೋಶುವನ ಸಂಗಡಿದ್ದ ದೇವ್ರು ಏನು ಮಾಡಿದ? ಯೆಹೋಶುವನ 31 ಅರಸರನ್ನು ಒಡೆದಾಕಿ ಏನು ಮಾಡಿದ್ನರಿ? ಕಾನಾನ್ ದೇಶವನ್ನು ಸಂಪಾದನೆ ಮಾಡಿಕೊಂಡ ಪ್ರಿಯರು. ಅದರ ಸಲುವಾಗಿ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಾದ್ರೆ ದೇವರು ನಮ್ಮ ಸಂಗಡಿದ್ದ ಆತನ ಏನು ಮಾಡ್ತಾನೆ? ಕಾರ್ಯ ಸಾಧಿಸ್ತಾನೆ ಪ್ರಿಯರು. ನಮಗೆ ಯಾವುದು ಇವತ್ತಿನ ದಿವಸ ಫರೋಹನ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಜೀವಿತಕ್ಕೆ ಕುತ್ತು ತರುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾನೋ, ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಅವ್ರನ್ನ ಏನು ಮಾಡ್ತಾನಂತೆ? ಶತ್ರುಗಳಾಗಿರುವಂಥವ್ರನ್ನ ಒಡೆದಾಕ್ತಾನೆ. ಇಲ್ಲಾಂದರೆ ಅವರ ಜೀವಿತದಲ್ಲಿ ಒಕ್ಕೊಂಡಿರ್ತಕ್ಕಂಥ ಸೈತಾನನೇ ಮಾಡಿಸ್ತಾ ಇರ್ತಾನೆ. ಆ ಸೈತಾನನ ದೇವ್ರು ಏನು ಮಾಡ್ತಾನೆ? ತೊಲಗಿಸಿ ಹಾಕ್ತಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ. ಯಾರು ನಡೀತಾ ಇದ್ದಾರೆ? ದೇವರು. ಯೆಹೋವನಂದ್ರೆ ಯಾರು? ದೇವರು ಪ್ರಿಯರೇ, ಯೆಸಯ್ಯ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಬಾಗಿಲುಗಳು ಮುರಿದು ಹೋಗ್ತವೆ, ದ್ವಾರಗಳು ಏನಾಗ್ತಾವಂತೆ? ತೆಗಿತವೆ ಪ್ರಿಯರೇ. ಆವಾಗ ಆ ದ್ವಾರಗಳ ಒಳಗಡೆ ಆತನ ಮಕ್ಕಳಾಗಿರ್ತಕ್ಕಂಥ, ಆತನ ಜನರಾಗಿರುವಂಥ, ಆತನ ಪ್ರಜೆಗಳಾಗಿರ್ತಕ್ಕಂಥ ನಾವೆಲ್ಲವರು ಏನಾಗ್ತೀವಿ? ಅದರ ಮೂಲಕವಾಗಿ ಪ್ರಯಾಣವಾಗಿ ಬೆಳೆಸಿ ಪರಲೋಕದ ಒಳಗಡೆ ನಾವು ಸೇರಿಕೊಳ್ತೀವಿ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಒಂದು ವಚನ ಓದ್ರಿ, ಪ್ರಕಟಣೆ ಪುಸ್ತಕ 14ನೇ ವಚನ 22ನೇ ಅಧ್ಯಾಯ.
ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಕ್ಕೆ ಸೇರುವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರು ನಮಗೆ ಹಿಮ್ಮುಖವಾಗಿಯೂ ಮುಮ್ಮುಖವಾಗಿ ಇದ್ದು ಏನು ಮಾಡ್ತಾನೆ ಪಟ್ಟಣದ ಒಳಗಡೆ ನಮ್ಮನ್ನು ಸೇರಿಸ್ತಾನೆ ಪ್ರೇಯರ್. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತು ನಾವು ಧ್ಯಾನ ಮಾಡಿರ್ತಕ್ಕಂಥದ್ದು ಒಂದೇ ಅಂಶ ಏನ್ರಿ, ನಮಗಿರ್ತಕ್ಕಂಥ ಅಡಚಣೆಗಳನ್ನು ದೇವ್ರು ಏನು ಮಾಡ್ತಾನೆ, ಒಡಿತಾನೆ. ಅಲ್ಲಲ್ಲಿ ಅವುಗಳನ್ನು ಏನು ಮಾಡ್ತಾನೆ, ಬೇರು ಸಮೇತವಾಗಿ ತೆಗೆದು ಹಾಕ್ತಾನೆ, ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ ಪ್ರಿಯರೇ. ಅದು ಅನಾರೋಗ್ಯ ಆಗಿರ್ಬೋದು, ಅಸಮಾಧಾನವಾಗಿರ್ಬೋದು, ಅಥವಾ ದೈಹಿಕವಾಗಿ ಇರ್ತಕ್ಕಂಥ ಶ್ರಮೆ ಸಂಕಟ ಆಗಿರ್ಬೇಕು, ಮಾನಸಿಕವಾಗಿರ್ತಕ್ಕಂಥ ಚಿಂತೆ ಆಗಿರ್ಬೋದು, ಅದನ್ನು ದೇವ್ರು ಏನು ಮಾಡ್ತಾರೆ, ಒಡಿತಾರೆ. ನೀನು ಪರಿಪೂರ್ಣವಾದಂಥ ನಂಬಿಕೆಯನ್ನು ನೀನು ಇಡಬೇಕು. ಈ ಸಮಯದಲ್ಲಿ ಮೊಣಕಾಲೂರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನಲ್ಲಿರುವಂಥ ಪ್ರತಿಯೊಂದು ಅಡಚಣೆಗಳನ್ನು ಒಡೆದು ಹಾಕ್ತಾನೆ. ನಿನ್ನ ಸಂಗಡ ಇದ್ದು ನಿನಗೆ ಮುಮ್ಮುಖವಾಗಿ ಮುಂಭಾಗದಲ್ಲಿ ಇದ್ದು ಗಮ್ಯಸ್ಥಾನವನ್ನು ಆತನು ಮುಟ್ಟಿಸ್ತಾನೆ ಪ್ರೇಯರ್. ಇಸ್ರಾಯೇಲರಿಗೆ ಆಗಿದ್ದಂಥ ಅರಸನಾಗಿರ್ತಕ್ಕಂಥ ಫರೋಹನನ್ನು ದೇವರು ಒಡೆದರು, ಅಡೆತಡೆಯನ್ನು ದೂರ ಮಾಡಿದರು ಪ್ರೇಯರೇ. ಕೆಂಪು ಸಮುದ್ರವನ್ನು ಇಬ್ಬಾಗಿಸಿದರು, ಅವಿಧೇಯತೆಗೆ ಎನ್ನುವಂಥ ಅಡೆತಡೆಯನ್ನು ದೇವರು ತೊಲಗಿಸಿದರು. ಯೋರ್ದಾನ್ ನದಿಯನ್ನು ದೇವರು ಇಬ್ಬಾಗಿಸಿದರು, ಎರಿಕೋ ಕೋಟೆಯನ್ನು ದೇವರು ಬೀಳಿಸಿದರು. ಕಾರಣ ಒಂದೇ, ದೇವರು ಅವರಿಗೆ ಮುಮ್ಮುಖವಾಗಿ ಹೋಗ್ತಾ ಇದ್ದಾನೆ. ಇವತ್ತು ನಿನ್ನ ನಂಬಿದಂಥ ನನ್ನ ಮುಂದೆಯೂ ನಿನ್ನ ಮುಂದೆಯೂ ದೇವರು ಹೋಗ್ತಾ ಇದ್ದಾನೆ ಪ್ರಿಯರೇ. ಒಂದು ವೇಳೆ ನಿನ್ನ ಜ್ಞಾನ ದೇವರಿಗೆ ಅಡೆತಡೆಯಾಗಿದೆಯೇನು ಒಂದು ಸಾರಿ ಆಲೋಚನೆ ಮಾಡು. ನೀನು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅಡೆತಡೆಯಾಗಿದೆಯೇನು ಒಂದು ಸಾರಿ ಆಲೋಚನೆ ಮಾಡು ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಅಡೆತಡೆಯನ್ನು ದೇವರು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ನಿನ್ನ ಮುಂದುಗಡೆ ಆತನು ಹೋಗ್ತಾ ಇದ್ದಾನೆ. ಕುಟುಂಬವನ್ನು ಯಾವುದು ಆಳ್ತಾ ಇದೆ ಈ ಸಮಯದಲ್ಲಿ? ಅಜ್ಞಾನ ಆಳ್ತಾ ಇದೆಯಾ? ಅಪವಿತ್ರತೆ ಆಳ್ತಾ ಇದೆಯಾ? ಮದ್ಯಪಾನ ಆಳ್ತಾ ಇದೆಯಾ? ವಿಗ್ರಹಾರಾಧನೆ ಆಳ್ತಾ ಇದೆಯಾ? ಯಾವುದು ಆಳ್ತಾ ಇದೆ? ಒಂದು ಸಾರಿ ಒಂದು ವೇಳೆ ನೀನೇ ದೇವರಿಗೆ ಅಡ್ಡಿಯಾಗಿದ್ದೀಯೇನೋ, ಆಶೀರ್ವಾದ ಬಾರದ ಸ್ಥಿತಿಯಲ್ಲಿ ಇದೆಯೇನೋ ಪ್ರಿಯರೇ, ಒಂದು ಸಾರಿ ಆಲೋಚನೆ ಮಾಡು. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರನ್ನ ಪರಿಪೂರ್ಣವಾಗಿ ನೀನು ಆಹ್ವಾನ ಮಾಡಿದಾಗ ನಿನ್ನ ಜೀವಿತದಲ್ಲಿ ದೇವರು ಖಂಡಿತವಾಗಿ ಅವರು ಬಾಗಿಲುಗಳ ಮೂಲಕವಾಗಿ ಪಟ್ಟಣವನ್ನು ಸೇರಿದರು ಎಂಬುದಾಗಿ. ಆ ಪಟ್ಟಣ ಬೇರೆ ಯಾವುದಲ್ಲ, ಪರಲೋಕವಾಗಿದೆ, ಪರಮ ಕಾನಾನಾಗಿದೆ, ಇಡೀ ವಿಶ್ವದ ರಾಜಧಾನಿ ಅದುವೇ ಆಗಿದೆ ಪ್ರಿಯರೇ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರಕರ್ತನೇ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ನಿನ್ನ ಕೋಟ್ಯಾನು ಕೋಟಿ ಸ್ತೋತ್ರಗಳಪ್ಪ. ಇಷ್ಟು ಹೊತ್ತು ಸ್ವಾಮಿ ವಾಕ್ಯವನ್ನು ಸ್ವಾಮಿ ನಾವು ಕೇಳುವುದಕ್ಕಾಗಿ, ಸ್ವಾಮಿ ನಿನ್ನ ಮಾತುಗಳನ್ನು ನಮಗೆ ಆದರಣೆ ಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಾಕ್ಯ ಕೇಳಿದಂಥ ಪ್ರತಿಯೊಂದು ಕಿವಿಯು ಕರ್ತನೆ, ಗ್ರಹಿಸಿದಂಥ ಪ್ರತಿಯೊಂದು ಹೃದಯವು ಕರ್ತನೆ ವಾಕ್ಯವನ್ನು ಮರೆಯಲಾರದ ಹಾಗೆ ಆ ವಾಕ್ಯ ಇವರ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಸಹಾಯ ಮಾಡಿ ನಡೆಸು ಸ್ವಾಮಿ. ಅವರ ಜೀವಿತದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಂದುಕೊರತೆಗಳನ್ನು, ಅಡೆತಡೆಗಳನ್ನು ಒಡೆದು ಹಾಕಯ್ಯ, ನೀಗಿಸಿ ಹಾಕು ಸ್ವಾಮಿ. ಸಮಸ್ಯೆಗಳ ಮಧ್ಯದಲ್ಲಿಯೇ ಸ್ವಾಮಿ ಅವರನ್ನು ನಡೆಸಿ, ಸಮಸ್ಯೆಗಳನ್ನು ತೊಲಗಿಸಿ, ಸಮಾಧಾನವನ್ನು ಸ್ವಾಮಿ ಅವರಿಗೆ ಅನುಗ್ರಹ ಮಾಡಪ್ಪ. ಹೌದು ಕರ್ತನೆ, ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ತನೆ, ನೀನು ಮುಂಭಾಗದಲ್ಲಿ ನಡೆದು ಪಟ್ಟಣವನ್ನು ಸೇರಿಸುವಿ ಎಂಬುದಾಗಿ. ಹೌದು ಕರ್ತನೆ, ಸಂಪೂರ್ಣವಾಗಿ ಸ್ವಾಮಿ ನೀನು ಬಿಡುಗಡೆಯನ್ನು ಕೊಡಪ್ಪ. ಕುಟುಂಬವನ್ನು ಆಳುವಂಥ ಪ್ರತಿಯೊಂದು ದುಷ್ಟ ಆತ್ಮಗಳನ್ನು ಬಂಧಿಸಿ ಆಗ್ತಾ ಇದ್ದೇವೆ. ಅಸಮಾಧಾನವನ್ನು ತಂದಾಗಿರ್ತಕ್ಕಂಥ ಆತ್ಮಗಳನ್ನು ಬಂಧಿಸಿ ಆಗ್ತಾ ಇದ್ದೇವೆ. ಮದ್ಯಪಾನದ ಆತ್ಮಗಳನ್ನು ಬಂಧಿಸಿ ಆಗ್ತಾ ಇದ್ದೇವೆ. ಕುಂದು ಕೊರತೆಗಳ ಆತ್ಮಗಳನ್ನು ಬಂಧಿಸಿ ಆಗ್ತಾ ಇದ್ದೇವೆ ಸ್ವಾಮಿ. ಅದೇ ರೀತಿಯಾಗಿ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಡ್ಡಿ ಮಾಡುವಂಥ ಪ್ರತಿಯೊಂದು ಕುತಾಂತ್ರ ಆತ್ಮಗಳನ್ನು ಬಂಧಿಸಿ ಆಗ್ತಾ ಇದ್ದೇವೆ. ಎಲ್ಲ ರೀತಿಯಿಂದಲೂ ನೀವು ಬಿಡುಗಡೆ ಕೊಟ್ಟು ನಡೆಸಬೇಕೆಂಬುದಾಗಿ, ಇವರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕೆಂಬುದಾಗಿ ಕರ್ತನೆ, ನಿನ್ನ ಆಶೀರ್ವಾದದ ಸ್ಥಿತಿಯನ್ನು ಹೊಂದಿಕೊಂಡು ಶುಭವನ್ನು ಇವರು ಹೊಂದಿಕೊಳ್ಳುವ ಹಾಗೆ ಧನ್ಯರು ಎಂಬುದಾಗಿ ಲೋಕದವರು ಇವರನ್ನ ಹಾಡಿ ಹೊಗಳಿ ಕೊಂಡಾಡುವಂಥ ಸ್ಥಿತಿಯನ್ನು ಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಅರ್ಪಿಸಿಬಿಡುವಂದೇ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನ್ಯತೆ ನಡೆಸೋಕೆ, ಅಲಂಕರಿಸೋಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. ಇಂಥ ಸಮಯಗಳು ಯೇಸುವೇ